Hello everyone, welcome to our YouTube channel Science Patashala. Dear CTET 2026 aspirants ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2. ಇವತ್ತು ನಾವು ಸಾಲ್ವ್ ಮಾಡ್ತೀವಿ more previous year questions, that is PYQs on materials and their daily uses. CTET ಪೇಪರ್ 2 ನಲ್ಲಿ frequently repeat ಆಗೋ questions, smart tricks ಮತ್ತು exam tips all in this session. So ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ for more CTET science boosters. PYQ ಸಾಲ್ವ್ ಮಾಡಿದರೆ CTET questions easily understand ಆಗುತ್ತವೆ. So let's practice smartly and boost your score for CTET 2026. Let us start the session. The first question: 3 steps required for the conversion of kitchen garbage into manure are given below in a jumbled form. So ಈ ಪ್ರಶ್ನೆ CTET ಜುಲೈ 2013 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಏನಂತ ಕೊಟ್ಟಿದ್ದಾರೆ, put the garbage in the pit. B, cover the bottom of the pit with sand. C, cover the pit loosely with grass or a gunny bag. So D, add worms. So the correct sequence of these steps is options ಈ ರೀತಿ ಇದೆ. Option A, A, B, C, D. Option B, B, C, A, D. Option C, B, A, D, C. Option D, B, D, C, A. ಸೊ ಇಲ್ಲಿ ದ ಕರೆಕ್ಟ್ ಸೀಕ್ವೆನ್ಸ್ ಫಸ್ಟ್ ಏನ್ ಮಾಡ್ತೀವಿ ನಾವು, ಫಸ್ಟ್ ಪಿಟ್ ಬಾಟಮ್ ಅನ್ನು ಸ್ಯಾಂಡ್ ನಿಂದ ಕವರ್ ಮಾಡುತ್ತಾರೆ. ಸೊ ಎಕ್ಸಸ್ ವಾಟರ್ ಡ್ರೈನ್ ಆಗಲು. ಸೊ ಇಲ್ಲಿ ಯಾವ್ದು ಬರ್ತದೆ ಫಸ್ಟ್ ಇಟ್ ಈಸ್ ಬಿ. ಓಕೆ, ದಟ್ ಈಸ್ ಕವರ್ ದ ಬಾಟಮ್ ಆಫ್ ದ ಪಿಟ್ ವಿತ್ ಸ್ಯಾಂಡ್. ಸೊ ನೆಕ್ಸ್ಟ್ ಕಿಚನ್ ಗಾರ್ಬೇಜ್ ಪಿಟ್ ಒಳಗೆ ಹಾಕುತ್ತಾರೆ. ದಿಸ್ ಆಕ್ಟ್ಸ್ ಆಸ್ ಫುಡ್ ಫಾರ್ಮ್ ವರ್ಮ್ಸ್. ಸೊ ದಿಸ್ ಆಕ್ಟ್ಸ್ ಆಸ್ ಅ ಫುಡ್ ಫಾರ್ ವರ್ಮ್ಸ್. That is next ಯಾವ್ದು ಬರ್ತದೆ, so that is A, put the garbage in the pit. So next after that worms add ಮಾಡುತ್ತಾರೆ which decompose waste into manure. That is ಇಲ್ಲಿ D ಬರ್ತದೆ next. So the last it is finally pit ಅನ್ನು grass or gunny bag ನಿಂದ loosely cover ಮಾಡುತ್ತಾರೆ for air circulation. That is ಇಲ್ಲಿ ಯಾವ್ದು ಬರ್ತದೆ next. Here we are getting C here. ಸೊ ಈ ಕರೆಕ್ಟ್ ಸೈಂಟಿಫಿಕ್ ಸೀಕ್ವೆನ್ಸ್ ನಿಂದ ವರ್ಮಿ ಕಂಪೋಸ್ಟಿಂಗ್ ಪ್ರಾಪರ್ಲಿ ಆಕರ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಬಿ, ಎ, ಡಿ, ಸಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಸೊ ಆಪ್ಷನ್ ಎ ರಾಂಗ್. ಸ್ಯಾಂಡ್ ಪ್ರಿಪರೇಷನ್ ಇಲ್ಲದೆ ಗಾರ್ಬೇಜ್ ಫಸ್ಟ್ ಹಾಕೋದು ಇನ್ಕರೆಕ್ಟ್ ಪ್ರಾಸೆಸ್. ಸೊ ಆಪ್ಷನ್ ಬಿ ರಾಂಗ್. ಗಾರ್ಬೇಜ್ ಹಾಕುವ ಮೊದಲು ಪಿಟ್ ಕವರ್ ಮಾಡೋದು ಲಾಜಿಕಲ್ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಗಾರ್ಬೇಜ್ ಇಲ್ಲದೆ ವರ್ಮ್ಸ್ ಆಡ್ ಮಾಡಿದರೆ ವರ್ಮ್ಸ್ ಸರ್ವೈವ್ ಆಗಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಇನ್ ಕಾಲಮ್ ಎ ನೇಮ್ಸ್ ಆಫ್ ಸೈಂಟಿಸ್ಟ್ ಆರ್ ಗಿವನ್ ಅಂಡ್ ಇನ್ ಕಾಲಮ್ ಬಿ ಸಮ್ ಡಿಸ್ಕವರೀಸ್ ಆರ್ ಗಿವನ್. ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಕಾಲಮ್ ಎ ನಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕೊಟ್ಟಿದ್ದಾರೆ, ಕಾಲಮ್ ಬಿ ನಲ್ಲಿ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಂ ಕೊಟ್ಟಿದ್ದಾರೆ. ಸೊ ಕಾಲಮ್ ಎ ನಲ್ಲಿ ಎಡ್ವರ್ಡ್ ಜೆನ್ನರ್, ಕಾಲಮ್ ಬಿ ನಲ್ಲಿ ಫರ್ಮೆಂಟೇಷನ್. ಸೊ ಕಾಲಮ್ ಎ ನಲ್ಲಿ ಲೂಯಿಸ್ ಪ್ಯಾಸ್ಚರ್, ಕಾಲಮ್ ಬಿ ನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಂ. ಸೊ ಕಾಲಮ್ ಎ ನಲ್ಲಿ ರಾಬರ್ಟ್ ಕೋಚ್, ಕಾಲಮ್ ಬಿ ನಲ್ಲಿ ಪೆನ್ಸಿಲಿಮ್. ಸೊ ಇನ್ ಕಾಲಮ್ ಬಿ ಒನ್ ಮೋರ್ ಆಪ್ಷನ್ ಇಸ್ ದೇರ್, ದಟ್ ಈಸ್ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್. ಸೊ ದ ಆಪ್ಷನ್ಸ್ ಆರ್ ಗಿವನ್ ಬಿಲೋ. ಸೊ ಇಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಡಿಸ್ಕವರ್ ಮಾಡಿದರು, ವಿಚ್ ಇಸ್ ದ ಫಸ್ಟ್ ಆಂಟಿಬಯೋಟಿಕ್. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ he just discovered what is that, penicillin. ಸೊ ಫಸ್ಟ್ ಯಾವ್ದು ಬರ್ತದೆ ಇಲ್ಲಿ, ಸೊ ಫಸ್ಟ್ 4 ಬಂತು. ಸೊ ನೆಕ್ಸ್ಟ್ ಎಡ್ವರ್ಡ್ ಜೆನ್ನರ್ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಡೆವಲಪ್ ಮಾಡಿದರು, ಇಮ್ಯುನೈಸೇಷನ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಸೊ ದಟ್ ಈಸ್ ಎಡ್ವರ್ಡ್ ಜೆನ್ನರ್. ಇಟ್ ಈಸ್ ಬೆಟರ್ ಮ್ಯಾಚಿಂಗ್ ವಾಟ್ ಇಸ್ that, ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್. ಸೊ ದಟ್ ಈಸ್ 5 ಬರ್ತದೆ. ಸೊ ಲೂಯಿಸ್ ಪ್ಯಾಸ್ಚರ್ ಏನ್ ಮಾಡಿದರು, ಫರ್ಮೆಂಟೇಷನ್ ಎಕ್ಸ್ಪ್ಲೇನ್ ಮಾಡಿದರು, ಮೈಕ್ರೋಬ್ಸ್ ರೋಲ್ ಪ್ರೂವ್ ಮಾಡಿದರು. ಸೊ ದಟ್ ಈಸ್ Louis Pasteur. It is best matching what is that, fermentation. That is here Louis Pasteur, it is better matching 2, that is 2 here. So Robert Koch anthrax bacterium identify ಮಾಡಿದರು, that is disease causing germs prove ಮಾಡಿದರು. ಆದ್ದರಿಂದ correct matching it is A. ರಾಬರ್ಟ್ ಕೋಚ್ ಯಾವುದಿದೆ, so A, that is I. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 4, 5, 2, 1.
So why other options are wrong? So option B wrong. Fleming anthrax discover ಮಾಡಲಿಲ್ಲ, Jenner lactobacillus discover ಮಾಡಲಿಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೇಮ್ ಡಿಸ್ಕವರಿ ರಿಪೀಟ್ ಆಗಿದೆ ಮತ್ತು ಸೈಂಟಿಸ್ಟ್ ಡಿಸ್ಕವರಿ ಮ್ಯಾಚ್ ಇನ್ಕರೆಕ್ಟ್. ಸೊ ಆಪ್ಷನ್ ಡಿ ರಾಂಗ್. ಫ್ಲೆಮಿಂಗ್ ಲ್ಯಾಕ್ಟೋಬ್ಯಾಸಿಲಸ್ ಡಿಸ್ಕವರ್ ಮಾಡಲಿಲ್ಲ, ಪ್ಯಾರಿಂಗ್ ರಾಂಗ್ ಆಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, a boy has a thick paste of turmeric. On adding this paste to hydrochloric acid and aqueous solution of sodium hydroxide separately, what colors would he observe? So ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ yellow in both cases, ಆಪ್ಷನ್ ಬಿ yellow in hydrochloric acid and red in sodium hydroxide, ಆಪ್ಷನ್ ಸಿ pink in hydrochloric acid and blue in sodium hydroxide, option D blue in hydrochloric acid and red in sodium hydroxide. So turmeric, it is a natural indicator. So turmeric, it is a natural indicator. So hydrochloric acid ಒಂದು acidic medium, ಇದರಲ್ಲಿ ಟರ್ಮರಿಕ್ ತನ್ನ ಯೆಲ್ಲೋ ಕಲರ್ ರಿಟೈನ್ ಮಾಡುತ್ತದೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಬೇಸಿಕ್ ಮೀಡಿಯಂ, ಇದರಲ್ಲಿ ಟರ್ಮರಿಕ್ ರೆಡ್ ಕಲರ್ಗೆ ಚೇಂಜ್ ಆಗುತ್ತದೆ. ಸೊ ಆದ್ದರಿಂದ ಟರ್ಮರಿಕ್ ಆಸಿಡ್ ನಲ್ಲಿ ಯೆಲ್ಲೋ ಮತ್ತು ಬೇಸ್ ನಲ್ಲಿ ರೆಡ್ ಕಲರ್ ಅಬ್ಸರ್ವ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಯೆಲ್ಲೋ ಇನ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ರೆಡ್ ಇನ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ಇನ್ಕರೆಕ್ಟ್. ಬೇಸಿಕ್ ಸೊಲ್ಯೂಷನ್ ನಲ್ಲಿ ಟರ್ಮರಿಕ್ ಯೆಲ್ಲೋ ರಿಟೈನ್ ಆಗುವುದಿಲ್ಲ, ರೆಡ್ ಆಗುತ್ತದೆ. ಸೊ ಆಪ್ಷನ್ ಸಿ ಇನ್ಕರೆಕ್ಟ್. ಟರ್ಮರಿಕ್ ಇಂಡಿಕೇಟರ್ ಪಿಂಕ್ ಅಥವಾ ಬ್ಲೂ ಕಲರ್ ಶೋ ಮಾಡಲ್ಲ. ಸೊ ಆಪ್ಷನ್ ಡಿ ಇನ್ಕರೆಕ್ಟ್. ಅಸಿಡಿಕ್ ಮೀಡಿಯಂ ನಲ್ಲಿ ಟರ್ಮರಿಕ್ ಬ್ಲೂ ಕಲರ್ ತೋರಿಸುವುದಿಲ್ಲ, ಯೆಲ್ಲೋ ಆಗೇ ಇರುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗಿವನ್ ಬಿಲೋ ಆರ್ ಸಮ್ ಫುಡ್ ಐಟಮ್ಸ್. ಈ ಪ್ರಶ್ನೆ CTET ಫೆಬ್ರವರಿ 2014 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ಬಾಯ್ಲ್ಡ್ ಅಂಡ್ ಮ್ಯಾಶ್ಡ್ ಪೊಟ್ಯಾಟೊ ಅಂತ ಕೊಟ್ಟಿದ್ದಾರೆ, ಬಿ ಬಾಯ್ಲ್ಡ್ ಅಂಡ್ ಚ್ಯೂವ್ಡ್ ರೈಸ್ ಅಂತ ಕೊಟ್ಟಿದ್ದಾರೆ, ಸಿ ಅ ಸ್ಲೈಸ್ ಆಫ್ ಬ್ರೆಡ್, ಡಿ ಶುಗರ್ ಸೊಲ್ಯೂಷನ್, ಇ ಕೊಕೊನಟ್ ಆಯಿಲ್. ಸೊ ವಿಚ್ ಆಫ್ ದ ಅಬೌವ್ ವಿಲ್ ಗಿವ್ ಬ್ಲೂ ಬ್ಲಾಕ್ ಕಲರ್ ವೆನ್ ಟೆಸ್ಟೆಡ್ ವಿತ್ ಅಯೋಡಿನ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಅಂಡ್ ಸಿ, ಆಪ್ಷನ್ ಬಿ ಅಂಡ್ ಡಿ, ಆಪ್ಷನ್ ಸಿ A, B and C, option D A, C and E. So iodine test, it is used to detect the presence of starch. Okay. So starch idare iodine solution blue black color koduttade. So boiled and mashed potato contains starch. So adarinda blue black color baruttade. So bread kuda starch rich food. So iodine test positive aguttade. So ee prashnege sariyada uttara option A, that is A and C. So why other options are wrong here? Option B incorrect. Chewed rice starch saliva enzyme ನಿಂದ ಬ್ರೇಕ್ ಆಗುತ್ತದೆ, ಶುಗರ್ ಸೊಲ್ಯೂಷನ್ ನಲ್ಲಿ ಸ್ಟಾರ್ಚ್ ಇಲ್ಲ. ಸೊ ಆಪ್ಷನ್ ಸಿ ಇನ್ಕರೆಕ್ಟ್. ಚ್ಯೂಡ್ ರೈಸ್ ನಲ್ಲಿ ಸ್ಟಾರ್ಚ್ ಪಾರ್ಶಿಯಲಿ ಡೈಜೆಸ್ಟೆಡ್, ಸೊ ಕ್ಲಿಯರ್ ಬ್ಲೂ ಬ್ಲಾಕ್ ಕಲರ್ ಕಾಣಿಸುವುದಿಲ್ಲ. ಸೊ ಆಪ್ಷನ್ ಡಿ ಇನ್ಕರೆಕ್ಟ್. ಕೊಕೊನಟ್ ಆಯಿಲ್ ಇಸ್ ಫ್ಯಾಟ್, ಸ್ಟಾರ್ಚ್ ಅಲ್ಲ, ಅಯೋಡಿನ್ ರಿಯಾಕ್ಷನ್ ಕೊಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಗ್ರೂಪ್ ಆಫ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಫ್ರಮ್ ದ ಫಾಲೋವಿಂಗ್. ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2014 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಏರ್, ವಾಟರ್, ಪ್ಲಾಸ್ಟಿಕ್, ಆಪ್ಷನ್ ಬಿ ವೂಲ್, ವುಡ್, ಐರನ್, ಆಪ್ಷನ್ ಸಿ ವಾಟರ್, ಕಾಪರ್, ವುಡ್, ಆಪ್ಷನ್ ಡಿ ಏರ್, ಅಲ್ಯೂಮಿನಿಯಂ, ವೂಲ್. ಸೊ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂದರೆ ಹೀಟ್ ಈಸಿಲಿ ಪಾಸ್ ಆಗದ ಸಬ್ಸ್ಟೆನ್ಸ್. ಸೊ ಏರ್, ವಾಟರ್ ಮತ್ತು ಪ್ಲಾಸ್ಟಿಕ್ ದೇ ಆರ್ ನಾನ್ ಮೆಟಲ್ಸ್. ಓಕೆ, ದಟ್ ಈಸ್ ಫ್ಲೂಯಿಡ್ಸ್ ಆಗಿರುವುದರಿಂದ ಹೀಟ್ ಸ್ಲೋಲಿ ಕಂಡಕ್ಟ್ ಮಾಡುತ್ತದೆ. ಸೊ ಆದ್ದರಿಂದ ಏರ್ ಇನ್ಸುಲೇಷನ್ಗೆ ಪ್ಲಾಸ್ಟಿಕ್ ಕುಕ್ವೇರ್ ಹ್ಯಾಂಡಲ್ಸ್ಗೆ ಯೂಸ್ ಮಾಡುತ್ತಾರೆ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾಟ್ ಇಸ್ ದಾಟ್? ಆಪ್ಷನ್ A. So why other options are wrong here? Option B wrong. Iron ಒಂದು good conductor of heat, so group wrong. So option C wrong.
ಸೊ ಕಾಪರ್ ಹೀಟ್ ಅನ್ನು ವೆರಿ ಫಾಸ್ಟ್ ಕಂಡಕ್ಟ್ ಮಾಡುತ್ತದೆ, ಸೊ ಪುವರ್ ಕಂಡಕ್ಟರ್ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಅಲ್ಯೂಮಿನಿಯಂ ಕೂಡ ಗುಡ್ ಕಂಡಕ್ಟರ್, ಹೆನ್ಸ್ ಆಪ್ಷನ್ ಇಟ್ ಈಸ್ ಇನ್ಕರೆಕ್ಟ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಪ್ಲಾಸ್ಟಿಕ್ಸ್ ಆರ್. ಸೊ ಈ ಪ್ರಶ್ನೆ ಸಿಟಿಇಟಿ ಫೆಬ್ರವರಿ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಡ್ಯೂರಬಲ್, ಗುಡ್ ಕಂಡಕ್ಟರ್ ಆಫ್ ಹೀಟ್, ನಾನ್ ರಿಯಾಕ್ಟಿವ್. ಸೊ ಆಪ್ಷನ್ ಬಿ ಡ್ಯೂರಬಲ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ನಾನ್ ರಿಯಾಕ್ಟಿವ್. ಸೊ ಆಪ್ಷನ್ ಸಿ ಗುಡ್ ಕಂಡಕ್ಟರ್ ಆಫ್ ಹೀಟ್, ಲೈಟ್ ಇನ್ ವೇಟ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಆಪ್ಷನ್ ಡಿ ಡ್ಯೂರಬಲ್, ಲೈಟ್ ಇನ್ ವೇಟ್, ನಾನ್ ರಿಯಾಕ್ಟಿವ್. ಸೊ ಪ್ಲಾಸ್ಟಿಕ್ಸ್ ಅವು ಡ್ಯೂರಬಲ್ ಮಟೀರಿಯಲ್ಸ್, ಸೊ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ಅ ಲಾಂಗ್ ಟೈಮ್. ಸೊ ಲೈಟ್ ಇನ್ ವೇಟ್ ಆಗಿರುವುದರಿಂದ ಕ್ಯಾರಿ ಮತ್ತು ಹ್ಯಾಂಡಲ್ ಮಾಡುವುದು ಈಸಿ. ಸೊ ಪ್ಲಾಸ್ಟಿಕ್ಸ್ ದೇ ಆರ್ ನಾನ್ ರಿಯಾಕ್ಟಿವ್. ಸೊ ವಾಟರ್, ಏರ್ ಅಥವಾ ಕೆಮಿಕಲ್ಸ್ ಜೊತೆಗೆ ರಿಯಾಕ್ಷನ್ ಆಗುವುದಿಲ್ಲ. ಸೊ ಆದ್ದರಿಂದ ಇಲ್ಲಿ ಆಪ್ಷನ್ ಡಿ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ದೇ ಆರ್ ಡ್ಯೂರಬಲ್, ಲೈಟ್ ಇನ್ ವೇಟ್, ದೇ ಆರ್ ನಾನ್ ರಿಯಾಕ್ಟಿವ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಪ್ಲಾಸ್ಟಿಕ್ಸ್ ಹೀಟ್ ಗುಡ್ ಕಂಡಕ್ಟರ್ಗೆ ಅಲ್ಲ, ಸೊ ದೇ ಆರ್ ಪುವರ್ ಕಂಡಕ್ಟರ್. ಸೊ ಆಪ್ಷನ್ ಬಿ ರಾಂಗ್. ಸೊ ಪ್ಲಾಸ್ಟಿಕ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುವುದಿಲ್ಲ, ಸೊ ರಾಂಗ್. ಸೊ ಆಪ್ಷನ್ ಸಿ ರಾಂಗ್. ಪ್ಲಾಸ್ಟಿಕ್ಸ್ ಲೈಟ್ ವೇಟ್ ಇದ್ದರೂ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಲೈಮ್ ಜ್ಯೂಸ್, ಆಪ್ಷನ್ ಬಿ ಸಾಲ್ಟ್ ವಾಟರ್, ಆಪ್ಷನ್ ಸಿ ಡಿಸ್ಟಿಲ್ಡ್ ವಾಟರ್, ಆಪ್ಷನ್ ಡಿ ವಿನೆಗಾರ್. So electricity conduction depends on the presence of ions in the liquid, that is anions, cations. So lime juice, salt water ಮತ್ತು ವಿನೆಗಾರ್ ಎಲ್ಲವೂ ಏನ್ ಮಾಡ್ತದೆ? ದೇ ಕಂಟೇನ್ ಡಿಸಾಲ್ವ್ಡ್ ions. ಆದ್ದರಿಂದ ಅವು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತವೆ. ಸೊ ಡಿಸ್ಟಿಲ್ಡ್ ವಾಟರ್ ದಟ್ ಇಸ್ ಇಟ್ ಇಸ್ ದ ಪ್ಯೂರ್ ವಾಟರ್ ಆಗಿದ್ದು ಅಯಾನ್ಸ್ ಇರುವುದಿಲ್ಲ. ಸೊ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆದ್ದರಿಂದ the correct answer for this particular question it is option C. So distilled water ಒಳಗೆ ions ಇರಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is distilled water. So why other options are wrong here? Option A wrong. So lime juice acidic ions ಇದ್ದು electricity conduct ಮಾಡುತ್ತದೆ. So option B wrong, that is salt water has Na plus and Cl minus ions, so a good conductor of electricity. So option D wrong. Vinegar contains acetic acid ions, so electricity conduct ಆಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಡಿಸ್ಟಿಲ್ಡ್ ವಾಟರ್. ಡಿಸ್ಟಿಲ್ಡ್ ವಾಟರ್ ಡು ನಾಟ್ ಕಂಟೇನ್ ಅಯಾನ್ಸ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಅ ಬ್ಲಾಕ್ ಆಫ್ ಐರನ್ ಡ್ರಾಪ್ಡ್ ಇನ್ ಅ ವೆಸಲ್ ಆಫ್ ವಾಟರ್ ಸಿಂಕ್ಸ್ ಟು ದ ಬಾಟಮ್. ಸೊ ದಿಸ್ ಇಸ್ ಬಿಕಾಸ್. ಈ ಪ್ರಶ್ನೆ ಸಿಟಿಇಟಿ ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ದ ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ by the block is less than the weight of the block. So option B, the weight of the block is less than the weight of water displaced by the block. So option C, the density of water is more than the density of the block. So option D, the vessel is not deep enough to allow the block to float. So when an object is placed in water, it experiences an upward buoyant force equal to the weight of water displaced. So iron block ನಲ್ಲಿ displaced water ನ weight, so block ನ own weight ಕಿಂತ ಕಡಿಮೆಯಾಗಿರುತ್ತದೆ. So buoyant force it is less than the weight of the block. So hence the block sinks to the bottom. ಆದ್ದರಿಂದ option A, that is scientifically correct. That is the weight of the water displaced by the block it is less than the weight of the block. So why other options are wrong here? Option B wrong. So if displaced water weight ಏನಾಗ್ತದೆ? It were more. So block float ಆಗಬೇಕಾಗಿತ್ತು, ಸಿಂಕ್ ಅಲ್ಲ. So option C wrong. Iron density water ಗಿಂತ ಹೆಚ್ಚು, ಸ್ಟೇಟ್ಮೆಂಟ್ ಅಪೋಸಿಟ್ ಆಗಿದೆ. So option D wrong.
ಫ್ಲೋಟಿಂಗ್ ಡಿಪೆಂಡ್ಸ್ ಆನ್ ಬಯೋವೆನ್ಸಿ ನಾಟ್ ಆನ್ ವೆಸಲ್ ಡೆಪ್ತ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, which one of the following takes place when a liquid changes from liquid to gaseous phase? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಸ್ಟ್ರಕ್ಚರ್ ಆಫ್ ದ ಪಾರ್ಟಿಕಲ್ಸ್ ಚೇಂಜ್, ಆಪ್ಷನ್ ಬಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಚೇಂಜ್, ಆಪ್ಷನ್ ಸಿ ದ ಕಲರ್ ಆಫ್ ದ ಪಾರ್ಟಿಕಲ್ಸ್ ಚೇಂಜ್, ಆಪ್ಷನ್ ಡಿ size of the particles change. So when a liquid changes into gas, particles gain energy and move up far apart. ಸೊ ಲಿಕ್ವಿಡ್ ಸ್ಟೇಟ್ ನಲ್ಲಿ ಪಾರ್ಟಿಕಲ್ಸ್ ಕ್ಲೋಸ್ ಆಗಿರುತ್ತವೆ. ಸೊ ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತದೆ. ಸೊ ಪಾರ್ಟಿಕಲ್ ಸ್ಟ್ರಕ್ಚರ್, ಸೈಜ್ ಅಥವಾ ಕಲರ್ ಚೇಂಜ್ ಆಗುವುದಿಲ್ಲ. ಓನ್ಲಿ ಇಂಟರ್ ಪಾರ್ಟಿಕಲ್ ಡಿಸ್ಟೆನ್ಸ್ ಚೇಂಜಸ್. ಸೊ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಚೇಂಜ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಫೇಸ್ ಚೇಂಜ್ ನಲ್ಲಿ ಪಾರ್ಟಿಕಲ್ಸ್ ನ ಸ್ಟ್ರಕ್ಚರ್ ಚೇಂಜ್ ಆಗುವುದಿಲ್ಲ. ಸೊ ಆಪ್ಷನ್ ಸಿ ರಾಂಗ್. ಸೊ ಕಲರ್ ಆಫ್ ದ ಪಾರ್ಟಿಕಲ್ಸ್ ರಿಮೇನ್ ಸೇಮ್, ಸ್ಟೇಟ್ ಚೇಂಜ್ ಕಲರ್ ಎಫೆಕ್ಟ್ ಮಾಡಲ್ಲ. ಸೊ ಆಪ್ಷನ್ ಡಿ ರಾಂಗ್. ಪಾರ್ಟಿಕಲ್ ಸೈಜ್ ಕಾನ್ಸ್ಟೆಂಟ್, ಸ್ಪೇಸಿಂಗ್ ಮಾತ್ರ ಚೇಂಜ್ ಆಗುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಚೇಂಜ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, which fuel has the highest calorific value from among the following? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2015 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಪೆಟ್ರೋಲ್, ಆಪ್ಷನ್ ಬಿ ಡೀಸೆಲ್, ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಕೋಲ್. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಫ್ಯೂಲ್ ಬರ್ನ್ ಆದಾಗ ರಿಲೀಸ್ ಆಗುವ ಹೀಟ್ ಎನರ್ಜಿ. ಸೊ ಹೈಡ್ರೋಜನ್ ಹ್ಯಾಸ್ ದ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಮಂಗ್ ಆಲ್ ದ ಫ್ಯೂಲ್ಸ್. The calorific value of hydrogen, it is about 1,50,000 kilojoule per kg. So it releases maximum energy per unit mass compared to petrol, diesel and coal. ಆದ್ದರಿಂದ correct answer it is option C, that is hydrogen. So why other options are wrong here? So option A petrol calorific value hydrogen ಗಿಂತ ಕಡಿಮೆ. So option B diesel releases less energy per unit mass than hydrogen. So option D not correct. So coal has the lowest calorific value among these fuels. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is hydrogen. Option C is the correct answer. Next question, read the given statements and select the correct option. ಸೊ ಈ ಪ್ರಶ್ನೆ CTET ಫೆಬ್ರವರಿ 2016 ನಲ್ಲಿ ಕೇಳಿದ್ದಾರೆ. So statement A, husk is separated from heavier seeds of grain by winnowing. So statement B, difference in the size of particles in a mixture is utilized to separate them by the process of sieving and filtration. So option C ರೀತಿ ಇದೆ. Option A, statement A is true and statement B is false. Option B, both statements A and B are true. Option C, statement B is true and statement A is false. Option D, both statement A and statement B are false. So statement A, that is winnowing, is used to separate lighter husk from heavier grains using airflow. ಸೊ ಹಸ್ಕ್ ಲೈಟರ್ ಆಗಿರುವುದರಿಂದ ವಿಂಡ್ ಮೂಲಕ ದೂರ ಹೋಗುತ್ತದೆ. ಸೊ ಗ್ರೇನ್ಸ್ ಹೆವಿಯಾಗಿ ಕೆಳಗೆ ಬೀಳುತ್ತವೆ. ಸೊ ಸ್ಟೇಟ್ಮೆಂಟ್ ಎ ಇಟ್ ಇಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ ಬಿ, sieving and filtration separate substances based on difference in particle size. So sieving large or small particles separate ಮಾಡುತ್ತದೆ. ಸೊ ಫಿಲ್ಟರೇಷನ್ ಸಾಲಿಡ್ ಅಥವಾ ಲಿಕ್ವಿಡ್ ಮಿಕ್ಸ್ಚರ್ ನಲ್ಲಿ ಸೈಜ್ ಡಿಫರೆನ್ಸ್ ಉಪಯೋಗಿಸುತ್ತದೆ. ಸೊ ಆದ್ದರಿಂದ ಸ್ಟೇಟ್ಮೆಂಟ್ ಬಿ ಕೂಡ ಟ್ರೂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಬೋತ್ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಆರ್ ಟ್ರೂ. ಸೊ ವೈ ಅದರ್ ಆಪ್ಷನ್ಸ್ ಆರ್ ಇನ್ಕರೆಕ್ಟ್? ದೇ ಆರ್ ಆಪ್ಷನ್ ಎ ರಾಂಗ್. ಸೊ ಸ್ಟೇಟ್ಮೆಂಟ್ ಬಿ ಆಲ್ಸೋ ಟ್ರೂ, ಫಾಲ್ಸ್ ಅಲ್ಲ. ಸೊ ಆಪ್ಷನ್ ಸಿ ರಾಂಗ್, ಸ್ಟೇಟ್ಮೆಂಟ್ ಎ ಇಸ್ ಟ್ರೂ, ಫಾಲ್ಸ್ ಅಲ್ಲ. ಸೊ ಆಪ್ಷನ್ ಡಿ ರಾಂಗ್. ಸೊ ಬೋತ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಸೊ ದಿಸ್ ಆಪ್ಷನ್ ಇಟ್ ಇಸ್ ಇನ್ಕರೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೀಡ್ ದ ಫಾಲೋವಿಂಗ್ ಎಕ್ಸಾಂಪಲ್ಸ್ ಫ್ರಮ್ ಡೈಲಿ ಲೈಫ್ ಅಂಡ್ ಸೆಲೆಕ್ಟ್ ಅಪ್ರಾಪ್ರಿಯೇಟ್ ಆಪ್ಷನ್. ಸೊ ಈ ಪ್ರಶ್ನೆ CTET ಫೆಬ್ರವರಿ 2016 ನಲ್ಲಿ ಕೇಳಿದ್ದಾರೆ.
ಸೊ ಇಲ್ಲಿ ಎ ವೆನ್ ಫುಡ್ ಗೆಟ್ ಸ್ಪಾಯಿಲ್ಡ್ ಇಟ್ ಪ್ರೊಡ್ಯೂಸಸ್ ಅ ಫೌಲ್ ಸ್ಮೆಲ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಅ ಸ್ಲೈಸ್ ಆಫ್ ಆಪಲ್ ಅಕ್ವೈರ್ಸ್ ಬ್ರೌನ್ ಕಲರ್ ವೆನ್ ಕೆಪ್ಟ್ ಔಟ್ ಫಾರ್ ಸಮ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಸಿ ವೆನ್ ಅನ್ ಆಂಟ್ ಬೈಟ್ಸ್ ಕ್ಯಾಲಮೈನ್ ಈಸ್ ಯೂಸ್ ಟು ಈಸ್ ದ ಇರಿಟೇಷನ್ ಆನ್ ಸ್ಕಿನ್. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ದಟ್ ಈಸ್ ಎ ಅಂಡ್ ಬಿ ರಿಪ್ರೆಸೆಂಟ್ ಕೆಮಿಕಲ್ ಚೇಂಜಸ್. ಸೊ ಆಪ್ಷನ್ ಬಿ ಆಲ್ ಆರ್ ಕೆಮಿಕಲ್ ಚೇಂಜಸ್. ಆಪ್ಷನ್ ಸಿ ಬಿ is a physical change. ಆಪ್ಷನ್ ಡಿ ಎ ಅಂಡ್ ಬಿ ಆರ್ physical changes. ಸೊ ಇಲ್ಲಿ ಎ that is food spoilage involves the formation of new substances that produce foul smell. ಸೊ ಫುಡ್ ಸ್ಪಾಯಿಲ್ ಆಗುವುದು ಮೈಕ್ರೋಬ್ಸ್ ಆಕ್ಷನ್ ನಿಂದ, ದಟ್ ಈಸ್ ಇರ್ರಿವರ್ಸಿಬಲ್ ಕೆಮಿಕಲ್ ಚೇಂಜ್ ಆಗಿದೆ. ಸೊ ದಟ್ ಈಸ್ ಅಂಡರ್ಗೋಯಿಂಗ್ ಅ ಕೆಮಿಕಲ್ ಚೇಂಜ್. So B, apple turning brown, it is due to oxidation reaction with oxygen in air. ಇದು new substance formation ಆಗುವ chemical change. So C, ant bite irritation is caused by formic acid and calamine basic in nature, so neutralizes it. So acid base reaction ಆಗಿರುವುದರಿಂದ ಇದು ಕೂಡ ಒಂದು chemical change. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is all are chemical changes. So why other options are wrong there? Option A wrong. So statement C ಕೂಡ chemical change ignore ಮಾಡಲಾಗಿದೆ ಅಲ್ಲಿ. So option C wrong. Apple brown, it is because of oxidation, physical change ಅಲ್ಲ. So option D wrong. A and B both involve new substances, no physical changes. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is all are chemical changes. Option B is the correct answer. Next question, read the given statements and select the correct option. So ಈ ಪ್ರಶ್ನೆ CTET ಫೆಬ್ರವರಿ 2016 ನಲ್ಲಿ ಕೇಳಿದ್ದಾರೆ. So statement A, the range of clinical thermometer is from 35 degrees Celsius to 42 degrees Celsius. So statement B, the range of laboratory thermometer is usually from 10 degrees Celsius to 110 degrees Celsius. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ ಎ ಅಂಡ್ ಸ್ಟೇಟ್ಮೆಂಟ್ ಬಿ ಆರ್ ಕರೆಕ್ಟ್. ಆಪ್ಷನ್ ಬಿ, ಸ್ಟೇಟ್ಮೆಂಟ್ ಬಿ ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಎ ಇಸ್ ಫಾಲ್ಸ್. ಸೊ ಆಪ್ಷನ್ ಸಿ, ಬೋತ್ ಸ್ಟೇಟ್ಮೆಂಟ್ ಎ ಅಂಡ್ ಸ್ಟೇಟ್ಮೆಂಟ್ ಬಿ ಆರ್ ಫಾಲ್ಸ್. ಆಪ್ಷನ್ ಡಿ, ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಬಿ ಇಸ್ ಫಾಲ್ಸ್. ಸೊ ಸ್ಟೇಟ್ಮೆಂಟ್ ಎ, the range of a clinical thermometer, it is 35 degrees Celsius to 42 degrees Celsius. So this range, it is correct because it is designed to measure human body temperature. ಆದ್ದರಿಂದ statement A, it is correct. So statement B, the range of laboratory thermometer is stated as 10 degrees Celsius to 110 degrees Celsius, which is incorrect. So actually a laboratory thermometer range, it is from minus 10 degrees Celsius to 110 degrees Celsius. So not 10 degrees Celsius to 110 degrees Celsius. ಹೀಗಾಗಿ statement B, it is false. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is statement A is correct but statement B is false. So why other options are wrong here? Option A wrong. So statement B, it is incorrect. ಆದ್ದರಿಂದ both correct ಅಲ್ಲ. So option B wrong. Statement A is correct ಇದೆ. So false ಅಲ್ಲ. So option C wrong. Statement A correct ಆಗಿರುವುದರಿಂದ both false ಅಲ್ಲ. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. Okay. So option D is the correct answer. Next question, suppose you are a farmer living in a place having black soil. So if the climate of your region is warm and you want to grow fiber yielding plants in your fields, then which of the following would you prefer? ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಾಟನ್, ಆಪ್ಷನ್ ಬಿ ರೇಯಾನ್, ಆಪ್ಷನ್ ಸಿ ಕೋಕೋನಟ್, ಆಪ್ಷನ್ ಡಿ ಜೂಟ್. So black soil is moisture retentive and rich in clay, which is ideal for cotton cultivation. So warm climate cotton ಬೆಳೆಯಲು ಅತ್ಯಗತ್ಯವಾಗಿದ್ದು ಬ್ಲ್ಯಾಕ್ ಸಾಯಿಲ್ ವಾಟರ್ ಹೋಲ್ಡ್ ಮಾಡುವುದರಿಂದ ಪ್ಲಾಂಟ್ ಗ್ರೋತ್ ಉತ್ತಮವಾಗುತ್ತದೆ. ಸೊ ಕಾಟನ್ ಒಂದು ನ್ಯಾಚುರಲ್ ಫೈಬರ್ ಈಲ್ಡಿಂಗ್ ಪ್ಲಾಂಟ್, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ವೈಡ್ಲಿ ಯೂಸ್ಡ್. ಆದ್ದರಿಂದ
black soil plus warm climate ಇದ್ದರೆ ಕಾಟನ್ ಬೆಸ್ಟ್ ಚಾಯ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಕಾಟನ್. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಬಿ ರೇಯಾನ್. ಸೊ ರೇಯಾನ್ ಇಟ್ ಈಸ್ ಅ ಮ್ಯಾನ್ ಮೇಡ್ ಫೈಬರ್, ಕ್ರಾಪ್ ಅಲ್ಲ, ಫೀಲ್ಡ್ ನಲ್ಲಿ ಗ್ರೋ ಆಗುವುದಿಲ್ಲ. ಸೊ ಆಪ್ಷನ್ ಸಿ ಕೋಕೋನಟ್. ಸೊ ಕೋಕೋನಟ್ ಈಸ್ ಮೇನ್ಲಿ ಅನ್ ಆಯಿಲ್ ಯೀಲ್ಡಿಂಗ್ ಕ್ರಾಪ್, ಫೈಬರ್ ಕ್ರಾಪ್ ಅಲ್ಲ. ಸೊ ಆಪ್ಷನ್ ಡಿ ಜೂಟ್. ಸೊ ಜೂಟ್ ನೀಡ್ಸ್ ಅಲ್ಯೂವಿಯಲ್ ಸಾಯಿಲ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್, ಬ್ಲಾಕ್ ಸಾಯಿಲ್ ಸೂಟೇಬಲ್ ಅಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಕಾಟನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಲಿಕ್ವಿಡ್ಸ್ ಆರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ? ಸೊ ಈ ಪ್ರಶ್ನೆ CTET ಸೆಪ್ಟೆಂಬರ್ 2016 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಎ ವಿನೆಗಾರ್ ಅಂತ ಕೊಟ್ಟಿದ್ದಾರೆ, ಬಿ ಶುಗರ್ ಸೊಲ್ಯೂಷನ್, ಸಿ ಸಾಲ್ಟ್ ಸೊಲ್ಯೂಷನ್, ಡಿ ಡಿಸ್ಟಿಲ್ಡ್ ವಾಟರ್. ಸೊ ಇದರಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಸಿ ಅಂಡ್ ಡಿ, ಆಪ್ಷನ್ ಬಿ ಬಿ ಅಂಡ್ ಸಿ, ಆಪ್ಷನ್ ಸಿ ಎ ಸಿ ಅಂಡ್ ಡಿ, ಆಪ್ಷನ್ ಡಿ ಎ ಅಂಡ್ ಸಿ. So electricity conduction in liquids depends on the presence of free ions. It just depends on the presence of free ions. So vinegar ಒಂದು acid solution ಆಗಿದ್ದು, that is weak acid solution ಆಗಿದ್ದು ions release ಮಾಡುತ್ತದೆ. So it conducts electricity. So salt solution ನಲ್ಲಿ ಏನಿರ್ತದೆ? ಸಾಲ್ಟ್ ಸೊಲ್ಯೂಷನ್ ನಲ್ಲಿ Na ಪ್ಲಸ್ ಅಂಡ್ Cl ಮೈನಸ್ ions ಇರುತ್ತವೆ. ಸೊ ಆದ್ದರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತದೆ. ಸೊ ಹೀಗಾಗಿ ವಿನೆಗಾರ್ ನಲ್ಲಿ ಏನಿರ್ತದೆ? ಸೊ ಅಸಿಟೇಟ್ ಅಯಾನ್ CH3COO ಮೈನಸ್ ಪ್ಲಸ್ H ಪ್ಲಸ್. ಸೊ ಸಾಲ್ಟ್ ಸೊಲ್ಯೂಷನ್ ನಲ್ಲಿ ಏನಿರ್ತದೆ? Na ಪ್ಲಸ್ ಮತ್ತು Cl ಮೈನಸ್ ಇರುತ್ತದೆ. ಸೊ ಹೀಗಾಗಿ ಎ ದಟ್ ಇಸ್ ವಿನೆಗಾರ್ ಅಂಡ್ ಸಿ ದಟ್ ಇಸ್ ಸಾಲ್ಟ್ ಸೊಲ್ಯೂಷನ್, ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಎ ಅಂಡ್ ಸಿ. ಸೊ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್? ಆಪ್ಷನ್ ಎ ರಾಂಗ್. ಸೊ ಡಿಸ್ಟಿಲ್ಡ್ ವಾಟರ್ ನಲ್ಲಿ ಅಯಾನ್ಸ್ ಇಲ್ಲ, ಸೊ ನಾನ್ ಕಂಡಕ್ಟರ್. ಸೊ ಆಪ್ಷನ್ ಬಿ ರಾಂಗ್. ಶುಗರ್ ಸೊಲ್ಯೂಷನ್ ಅಯಾನ್ಸ್ ಕೊಡಲ್ಲ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ. ಸೊ ಆಪ್ಷನ್ ಸಿ ರಾಂಗ್. ಡಿಸ್ಟಿಲ್ಡ್ ವಾಟರ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ, ಸೊ ಆಪ್ಷನ್ ನಾಟ್ ಕರೆಕ್ಟ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ಎ ಅಂಡ್ ಸಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ನಿಮಗೆ ಮಟೀರಿಯಲ್ಸ್ ಅಂಡ್ ದೇರ್ ಡೈಲಿ ಯೂಸಸ್ ಟಾಪಿಕ್ ನ CTET ಕ್ವಶನ್ ಪ್ಯಾಟರ್ನ್ ಕ್ಲಿಯರ್ಲಿ ಅರ್ಥ ಮಾಡಿಸಿರಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರಾಕ್ಟೀಸ್ ಅಂದರೆ ಕಾನ್ಸೆಪ್ಟ್ಸ್ ಅಪ್ಲೈ ಮಾಡೋ ಕ್ಲಾರಿಟಿ, ರಿಪೀಟೆಡ್ ಕ್ವಶನ್ಸ್ ಐಡೆಂಟಿಫೈ ಮಾಡೋ ಕಾನ್ಫಿಡೆನ್ಸ್, ಪೇಪರ್ ಟು ಸ್ಕೋರಿಂಗ್ ಇಂಪ್ರೂವ್ ಆಗೋ ಸ್ಮಾರ್ಟ್ ಮೆಥಡ್. ಈ ಟಾಪಿಕ್ ನ ಪಾರ್ಟ್ 3 ಸೆಷನ್ ಕೂಡ ಕಮಿಂಗ್ ಸೂನ್. ಅಲ್ಲಿಯೂ ಮೋರ್ MCQs from previous year question papers, that is from 2011 to 2024 ಸಾಲ್ವ್ ಮಾಡ್ತೀವಿ ಫಾರ್ ಮೋರ್ ಎಕ್ಸಾಮ್ ಓರಿಯೆಂಟೆಡ್ ಪ್ರಾಕ್ಟೀಸ್. ಸೆಷನ್ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರ್ಟ್ 3 ಮಿಸ್ ಆಗಬಾರ್ದಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಇಂಪ್ರೂವಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.